ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ನಾಡಿನ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಸಾರ್ವಜನಿಕ ಜೀವನದ 50 ವರ್ಷಗಳನ್ನು ಪೂರೈಸಿದ್ದಾರೆ. ಅಂದರೆ ಜನಸಂಘ ಕಾಲದಿಂದ ಅವರು ಮಂಡ್ಯದಿಂದ ಶಿಕಾರಿಪುರಕ್ಕೆ ಹೋದ ನಂತರದಲ್ಲಿ, ಆ ಜನಸಂಘ ಕಾಲದಿಂದಲೂ ಸಹ ಇಲ್ಲಿಯವರೆಗೆ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಸೇವೆ ಮತ್ತು ಸಂಘಟನೆಗೆ ಅವರು ತಾವು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಮತ್ತು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನಾಳೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಮತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಪ್ರೇರಣೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, VS ಆಚಾರ್ಯ ಅವರು, ತಂಗಾ ಅವರು, ಕರ್ಕಿ ಅವರು, ಶಂಕರಮೂರ್ತಿಗಳು, ಅನೇಕ ಹಿರಿಯರ ಒಂದು ತಪಸ್ಸು, ಕಾರ್ಯಕರ್ತರ ಒಂದು ತಪಸ್ಸು, ಇದೆಲ್ಲದರ ಪರಿಣಾಮವಾಗಿ ಇವತ್ತು ಪಕ್ಷ ಇಷ್ಟೊಂದು ಭದ್ರವಾಗಿ ಇವತ್ತು ನೆಲೆನವರೋದಕ್ಕೆ ಸಾಧ್ಯ ಆಗಿದೆ ಅಂತ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಅಭಿನಂದನೆಯನ್ನು ಕೂಡ ನಾಳೆ ಸಲ್ಲಿಸೋರಿದ್ದೆ, ಸನ್ಮಾನ ಮಾಡೋರಿದ್ದೇವೆ. ವಿಶೇಷವಾಗಿ ಮುಂದಿನ ಕೆಲವು ನಾವು ಸಂಘಟನೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಕಾರ್ಯಕಾರಿಣಿಯಲ್ಲಿ ಸಮಗ್ರವಾಗಿ ಚರ್ಚೆ